ಅಮೆರಿಕದಿಂದ ತಾಯ್ನಾಡಿಗೆ ಶಿವಣ್ಣ ಎಂಟ್ರಿ ಆಗಿದ್ದಾರೆ. ಅಮೆರಿಕದಲ್ಲಿ 1 ತಿಂಗಳ ಕಾಲ ಚಿಕಿತ್ಸೆ ಪಡ್ಕೊಂಡ್ರು. ಸರ್ಜರಿ ಪಡ್ಕೊಂಡ ಬಳಿಕ ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಶಿವಣ್ಣ ಈಗ ಬೆಂಗಳೂರಿಗೆ ಎಂಟ್ರಿ ಆಗಿದ್ದಾರೆ. ಹೀಗಾಗಿ ಇವತ್ತು ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಒಂದು ರೀತಿಯಾಗಿ ಶಿವರಾಜೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಶಿವಣ್ಣನ ಅಭಿಮಾನಿಗಳು ದೊಡ್ಡದಾದ ಹಾರವನ್ನು ಹಾಕಿ ಶಿವಣ್ಣನನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಒಂದು ರೀತಿಯಾಗಿ ಸಾವನ್ನೇ ಗೆದ್ದು ಬಂದಿರೋದು ಶಿವಣ್ಣ. ಸರ್ಜರಿಯಾಗಿ ಅದಾದ ಬಳಿಕ ಸಂಪೂರ್ಣ ಗುಣಮುಖರಾಗಿ ಬೆಂಗಳೂರಿಗೆ ಬಂದಿರೋದು. ಹೀಗಾಗಿ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅನೇಕ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಅವರನ್ನ ಹೂವಿನ ಹಾರ ಹಾಕೋದ್ರ ಮೂಲಕ ಪುಷ್ಪವೃಷ್ಟಿಯನ್ನೇ ಸುರಿಸೋದ್ರ ಮೂಲಕ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇವತ್ತು ಶಿವರಾಜೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಯಾಕೆಂದರೆ ಶಿವಣ್ಣ ಗುಣಮುಖರಾಗಿ ವಾಪಸ್ ಬಂದಿದ್ದಿದೆಯಲ್ಲ, ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ನ್ಯೂ ಇಯರ್ ದಿನ, ಹೊಸ ವರ್ಷದ ದಿನ ಶಿವಣ್ಣ ರಾಜ್ಯದಲ್ಲಿ ಇರಲಿಲ್ಲ, ದೇಶದಲ್ಲೇ ಇರಲಿಲ್ಲ, ಅಮೇರಿಕಕ್ಕೆ ಹೋಗಿದ್ರು. ಅವತ್ತಿನ ದಿನ ಅಭಿಮಾನಿಗಳು ನ್ಯೂ ಇಯರ್ ಕೂಡ ಒಂದಷ್ಟು ಜನರು ಆಚರಿಸಿರಲಿಲ್ಲ. ಶಿವಣ್ಣ ವಾಪಸ್ ಬರ್ತಾರಲ್ಲ, ಅವತ್ತಿನ ದಿನನೇ ನಮಗೆ ಹೊಸ ವರ್ಷ ಅಂತೇಳಿ ಶಿವಣ್ಣನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಹಾಗಾಗಿ ಇವತ್ತು ಶಿವಣ್ಣ ಬರ್ತಾ ಇದ್ದಂತೆ ಅವ್ರನ್ನ ಏರ್ಪೋರ್ಟ್ನಲ್ಲಿ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಎಲ್ಲ ಅಭಿಮಾನಿಗಳು ಕೂಡ ನೆರೆದಿದ್ದು ಶಿವಣ್ಣ ಹಾಗೂ ಗೀತಕ್ಕ ಇಬ್ಬರಿಗೂ ಸೇರಿ ದೊಡ್ಡದಾದಂಥ ಹೂವಿನ ಹಾರವನ್ನು, ಆ್ಯಪಲ್ ಹಾರವನ್ನು ಹಾಕೋದ್ರ ಮೂಲಕ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ. ಅಭಿಮಾನಿಗಳ ಖುಷಿಗೆ ಎಲ್ಲೇನೇ ಇಲ್ಲ. ಈಗ ಅರ್ಜುನ್ ಜನ್ಯ ಇರ್ಬೋದು, ಹೀಗೆ ಅನೇಕರು ಕೂಡ ಶಿವಣ್ಣನನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಂದಿರುವಂಥದ್ದು. ಯಾಕೆಂದರೆ ಒಂದು ದೊಡ್ಡ ಕಾಯಿಲೆ, ಕ್ಯಾನ್ಸರ್ನಿಂದ ಗುಣಮುಖರಾಗಿ ಶಿವಣ್ಣ ಅವರು ವಾಪಸ್ ಬಂದಿರೋದು. ಹೋಗುವಾಗಲೂ ಕೂಡ ನಾನು ಆದಷ್ಟು ಬೇಗ ಬರ್ತೀನಿ, ನಿಮ್ಮನ್ನು ರಂಜಿಸ್ತೀನಿ ಅಂತ ಹೇಳಿದರು. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡ್ಕೊಂಡ ಬಳಿಕ ಕೂಡ ಅಭಿಮಾನಿಗಳಿಗೆ ಒಂದು ವಿಡಿಯೋ ಮಾಡೋದ್ರ ಮೂಲಕ ನಾನು ಗುಣಮುಖ ಆಗ್ತಾ ಇದ್ದೀನಿ ಅಂತ ಹೇಳಿದರು. ಅದಾದಮೇಲೆ ಅಮೆರಿಕಾದಲ್ಲೇ ಇರುವಂಥ ಅವರ ಸ್ನೇಹಿತನ ಮನೆಗೆ ಹೋಗಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಹಾಡೋದ್ರ ಮೂಲಕ ರಂಜಿಸಿದ್ರು. ಆ ಮೂಲಕ ನಾನು ಮತ್ತೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಮ್ಬ್ಯಾಕ್ ಆಗ್ತಿದ್ದೀನಿ ಅನ್ನುವಂಥ ಮೆಸೇಜ್ ಕೊಟ್ಟಿದ್ರು. ಈಗ ನಿನ್ನೆ ಬರಬೇಕಾಗಿತ್ತು, ಇವತ್ತೇ ಶಿವಣ್ಣ ಬಂದಿರುವಂಥದ್ದು. ಅಂದರೆ 25ನೇ ತಾರೀಕು ಇಲ್ಲ 26ಕ್ಕೆ ಬರ್ತೀನಿ ಅಂತ ಹೇಳಿದರು. ಅದರ ಪ್ರಕಾರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್, ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಮೇಶ್, ಈಗಾಗಲೇ ಶಿವಣ್ಣ ಎಂಟ್ರಿಯಿಂದ ಸಂತಸಗೊಂಡಿದ್ದಾರೆ ಶಿವಣ್ಣ ಅಭಿಮಾನಿಗಳು. ಜೊತೆಗೆ ರಾಜ್ಯದಾದ್ಯಂತ ಕೂಡ ಸಂತಸ ಮನೆ ಮಾಡ್ತಾ ಇದೆ. ಇನ್ನು ಶಿವಣ್ಣ ಬರ್ತಾ ಇದ್ದಂತೆ ಅವರ ಮನೆಯಲ್ಲಿ ರಿಯಾಕ್ಷನ್ ಹೇಗಿದೆ, ಶಿವಣ್ಣ ಏನಂದ್ರು? ಸೌಖ್ಯ. ಶಿವಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಣ್ಣನ ಆಗಮನಕ್ಕೆ ಇಡೀ ಕರ್ನಾಟಕವೇ ಕಾದಿದೆ. ಅದರಲ್ಲೂ ಕೂಡ ಮನೆ ಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಮೈಸೂರು, ಈ ರೀತಿಯಾಗಿ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮನೆಯ ಬಳಿ ಸಾಕಷ್ಟು ಫ್ಲೆಕ್ಸ್ಗಳನ್ನ ಹಾಕಲಾಗಿದೆ. ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಶಿವಣ್ಣನ ಕಟೌಟ್ಗಳನ್ನು ನಿಲ್ಲಿಸಲಾಗಿದೆ. ಶಿವಣ್ಣನ ಹಳೆಯ ಸಿನಿಮಾಗಳನ್ನ ಕಟೌಟ್ಗಳನ್ನ ಹಾಕಿ ವೆಲ್ಕಮ್ ಮಾಡಲಾಗ್ತಾ ಇದೆ. ಮೃತ್ಯುಂಜಯ ಅಂತ ಹಾಕಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ತಾವೇ ವಾಲಂಟ್ರಿಯಾಗಿ ಬಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಮನೆಯ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೇರ್ಕೊಂಡಿದೆ. ಯಾಕಂತಂದರೆ ಶಿವಣ್ಣನ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿಕೊಂಡಿದೆ. ಜೊತೆಗೆ ಶಿವಣ್ಣನನ್ನು ಕೂರಿಸಿ, ಅವರು ಶಿವಣ್ಣ ಮತ್ತು ಗೀತಕ್ಕ ಅವರನ್ನು ಕೂರಿಸಿ ಅವರಿಗೆ ಹೂವನ್ನು ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ JCP ಮೂಲಕ ಹೂವಿನ ಪುಷ್ಪಾರ್ಚನೆ ಮಾಡೋದಕ್ಕೋಸ್ಕರ